ಮಾನ್ಯ ಸಿದ್ದರಾಮಯ್ಯನವರು ಬಹುಶಃ ಇನ್ನು ಈ ರಾಜ್ಯದಲ್ಲಿ ಆಗಲಿ ದೇಶದಲ್ಲಾಗಲಿ ನಮಗೆ ರಾಜಕೀಯ ಭವಿಷ್ಯ ಇಲ್ಲ ಅಂತೇಳಿ ಬಹುಶಃ ಅವರು ಹೇಳಿಕೆ ಕೊಟ್ಟಿರ್ಬೇಕು. ನಾವು ಯುದ್ಧದ ಪರ ಇಲ್ಲ, ಯುದ್ಧ ಬೇಕಾಗಿಲ್ಲ. ಅರೆ ನಿಮಗೆ ಯುದ್ಧ ಮಾಡ್ತೀವಿ ನಿಮಗೆ ಯಾರು ಹೇಳಿದ್ರು? ಮೋದಿ ಅವರು ಹೇಳಿದ್ರ? ಸರ್ಕಾರ ತೀರ್ಮಾನ ಮಾಡ್ತಾ? ಅಂದ್ರೆ ನಿಮ್ಮ ಮಾನಸಿಕತೆ ಹೇಗಿದೆ ಅನ್ನೋದನ್ನು ಗೊತ್ತಾಗುತ್ತೆ. ನಿಮ್ಮ ಹೇಳಿಕೆಯನ್ನು ತೆಗೆದುಕೊಂಡು ಏನ್ ಪಾಕಿಸ್ತಾನದಲ್ಲಿ ವಿಜೃಂಭಿಸ್ತಾ ಇದ್ದಾರೆ ಜನ. ಅಲ್ಲಿ ನಮ್ಮ ಮೀಡಿಯಾಗಳಲ್ಲಿ ಹೀರೋ ಯಾರೋ ಈಗ ಅಂದ್ರೆ ಸಿದ್ದರಾಮಯ್ಯ. ಬಹುಶಃ ಅಲ್ಲಿ ನೀವು ಪಾಕಿಸ್ತಾನಕ್ಕೆ ಹೋಗೋದೇ ಯೋಗ್ಯನು ಅಂತ ಕಾಣುತ್ತೆ. ಅಲ್ಲೂ ಕೂಡ ನಿಮ್ಮಷ್ಟು ಬುದ್ಧಿವಂತರು ಯಾರು ಇದ್ದಂಗಿಲ್ಲ. ಜನರನ್ನ ಒಡೆಯುವಂತವ್ರು. ದಯವಿಟ್ಟು ಬಿಟ್ಟುಬಿಡಿ ಕರ್ನಾಟಕ. ಅಲ್ಲಿಯೂ ಚುನಾವಣೆ ಹತ್ತಿರ ಬಂದಿರಬೇಕು. ನೀವೀಗ ಪಾಪುಲರ್ ಇದ್ದೀರಿ. ನೀವು ಅದೇ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ. ಯಾಕಂದ್ರೆ ಇಲ್ಲಂತೂ ಏನಾಗಕ್ಕಾಗಲ್ಲ. ನೀವು ಪಾಕಿಸ್ತಾನಕ್ಕೆ ಹೋದ್ರೆ ಬಹಳ ಸುಲಭ ಅಂತ ಹೇಳಿ ಅದಕ್ಕೆ ಬಹುಶಃ ಅವರನ್ನ ಓಲೈಕೆ ಮಾಡ್ಲಿಕ್ಕೆ ಶುರುವಾಗಿದೆ. ನೋಡಿ, ಇನ್ನೂ ಒಂದು ಕೆಲವರೆಲ್ಲ ಇಲ್ಲಿದ್ದಾರೆ. ದಯವಿಟ್ಟು ಅವರನ್ನು ಕರ್ಕೊಂಡು ಅಲ್ಲೇ ಹೋಗಿದ್ದು ಬಿಡಿ. ಬಹುಶಃ ಅಲ್ಲಿ ಹೋಗಿ ಜಾತಿ ಹೊಡಿಬೇಡಿ. ನೀವು ಜಾತಿಗಳನ್ನು ಇಲ್ಲಿ ಹೊಡೆದಿದ್ದು ಸಾಕು, ಅಲ್ಲಿ ಹೋಗಿ ಹೊಡಿಬೇಡಿ. ನೋಡಿ, ನಮಗೆ ಬೇಕಾಗಿರ್ತಕ್ಕಂಥದ್ದು ನೀವು ಯಾವ ದೇಶದಲ್ಲಿದ್ದೀರೋ ಆ ದೇಶವನ್ನು ಪ್ರೀತಿಸಿ. ಒಂದು ಸಮಯ ನಿಮ್ಮ ಪ್ರೀತಿ ನಮ್ಮ ದೇಶದ ಮೇಲೆ ಇದ್ರೆ, ಬೇರೆ ದೇಶದ ಮೇಲೆ ಇದ್ರೆ ದಯವಿಟ್ಟು ನೀವು ಅಲ್ಲೇ ಹೋಗಿ. ನೀವು ಯಾವ ದೇಶವನ್ನು ಪ್ರೀತಿಸ್ತೀರೋ ನೀವು ಆ ದೇಶಕ್ಕೆ ಹೋಗಿ. ಆದ್ರೆ ಪ್ರೀತಿಸೋದು ಪಾಕಿಸ್ತಾನನ, ವಾಸಿಸೋದು ಕರ್ನಾಟಕದಲ್ಲಿ ಇದು ಸರಿಯಾದ ಕ್ರಮ ಅಲ್ಲ. ಭಾರತ ಇದನ್ನು ಒಪ್ಪೋದಿಲ್ಲ.